ಚನ್ನಪಟ್ಟಣ ತಹಶೀಲ್ದಾರ್ ಮೇಲೆ ರೌಡಿಗಳು ಅಟ್ಟಹಾಸವನ್ನೇ ಮೆರೆದಿದ್ದಾರೆ. ತಹಶೀಲ್ದಾರ್ ಮೇಲೆ ಹಲ್ಲೆಯನ್ನ ನಡೆಸಿದ್ದು, ಬಟ್ಟೆ ಬಿಚ್ಚಿ ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ್ದಾರೆ. ವಿವಸ್ತ್ರಗೊಳಿಸಿದಂತಹ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. 10 ಲಕ್ಷಕ್ಕಾಗಿ ತಹಶೀಲ್ದಾರ್ ಬಿಎನ್ ಗಿರೀಶ್ಗೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ. ಚನ್ನಪಟ್ಟಣ ತಹಶೀಲ್ದಾರ್ ಬಿಎನ್ ಗಿರೀಶ್ ಮೇಲೆ ಹಲ್ಲೆ ಮಾಡಿದಂತ ಆರೋಪ ಎದುರಾಗಿದ್ದು, ರೌಡಿ ಶೀಟರ್ ಅನುಷ್, ಶೋಭರಾಜ್, ನವೀನ್ ರಿಂದ ಕೃತ್ಯವನ್ನು ಎಸಗಲಾಗಿದೆ. ತಹಶೀಲ್ದಾರ್ ಸರ್ಕಾರಿ ವಸತಿ ಗೃಹದಲ್ಲೇ ನಡೆದಿರುವಂತಹ ಘಟನೆ ಇದು. ಜೂನ್ 29ರ ಮಧ್ಯರಾತ್ರಿ 2 ಗಂಟೆ ವೇಳೆ ಒಂದು ಘಟನೆ ನಡೆದಿದೆ. ತಹಶೀಲ್ದಾರ್ ಮೇಲೆಯೇ ರೌಡಿಗಳು ಅಟ್ಟಹಾಸವನ್ನ ಮೆರೆದಿದ್ದು, ವಿವಸ್ತ್ರಗೊಳಿಸಿ ಅದನ್ನ ವಿಡಿಯೋ ಮಾಡಿಟ್ಕೊಂಡು 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ವಿಚಾರ ಬಯಲಾಗಿದೆ. 2 ವರ್ಷಗಳ ಹಿಂದೆ ತಹಶೀಲ್ದಾರ್ಗೆ ರೌಡಿ ಶೀಟರ್ ಅನುಷ್ ಪರಿಚಯವಾಗುತ್ತೆ. ಮೈಸೂರು ತಹಶೀಲ್ದಾರ್ ಆಗಿದ್ದ ಸಂದರ್ಭದಲ್ಲಿ ಅನುಷ್ರನ್ನ ಪರಿಚಯ ಮಾಡಿಕೊಂಡಿದ್ದಾರೆ. ಜೂನ್ 29ರಂದು ತಹಶೀಲ್ದಾರ್ ಮನೆಗೆ ಬಂದಿರ್ತಾರೆ 3 ಆರೋಪಿಗಳು. ತಹಶೀಲ್ದಾರ್ ಗಿರೀಶ್ ಮನೆಯಲ್ಲೇ ಮದ್ಯ ಸೇವಿಸಿರ್ತಾರೆ ಈ ಆರೋಪಿಗಳು. ಜ್ಯೂಸ್ನಲ್ಲಿ ಮದ್ಯ ಸೇರಿಸಿ ತಹಶೀಲ್ದಾರ್ಗೆ ಕುಡಿಸಿದ್ದಂತಹ ಆರೋಪ ಕೇಳಿ ಬಂದಿದೆ. ಜ್ಯೂಸ್ ಕುಡಿದ ಸ್ವಲ್ಪ ಹೊತ್ತಿನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ ತಹಶೀಲ್ದಾರ್. ಅನಂತರ ತಹಶೀಲ್ದಾರ್ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದಂಥ ಆರೋಪಿಗಳು. ತಹಶೀಲ್ದಾರ್ ಗಿರೀಶ್ನನ್ನ ಬೆತ್ತಲೆಗೊಳಿಸಿ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. 8 ಗ್ರಾಂ ಚಿನ್ನದ ಉಂಗುರ, 14 ಗ್ರಾಂ ಚಿನ್ನದ ಸರವನ್ನ ಕಸಿದಿದ್ದಾರೆ ಅನುಷ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೋಣ. ದೂರವಾಣಿ ಸಂಪರ್ಕದಲ್ಲಿ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ತಹಶೀಲ್ದಾರ್ ಮೇಲೆಯೇ ತಹಶೀಲ್ದಾರ್ ಮಾಡ್ತಾ ಇರುವಂತಹ ಆರೋಪಗಳಲ್ಲಿ ರೌಡಿ ಶೀಟರ್ಗಳು ತಮ್ಮ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ, ವಿವಸ್ತ್ರಗೊಳಿಸಿ ಎನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಏನಾಗಿದೆ ಆಕ್ಚುಲಿ? ಶಕುಂತಲಾ, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಹಸೀಲ್ದಾರ್ ಬಿಎನ್ ಗಿರೀಶ್ ಮೇಲೆ ರೌಡಿ ಶೀಟರ್ ಹಾಗೂ ಆತನ ಸ್ನೇಹಿತರು ಹಟ್ಟಾಸ ಮೆರೆದಿರುವಂತದ್ದು. ಬಿಎನ್ ಗಿರೀಶ್ ಅವರ ಮೇಲೆ ಜೂನ್ 29ರ ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಅವರ ಮೇಲೆ ಹಲ್ಲೆ ಮಾಡಿದ್ರ ಜೊತೆಗೆ ಅವರನ್ನ ವಿವಸ್ತ್ರಗೊಳಿಸಿ 10 ಲಕ್ಷ ಕೂಡ ಬೇಡಿಕೆಯನ್ನ ಇಟ್ಟಿರುವಂತದ್ದು. ರೌಡಿ ಶೀಟರ್, ಮೈಸೂರು ಮೂಲದ ರೌಡಿ ಶೀಟರ್ ಅನುಷ್ ಮತ್ತೆ ಆತನ ಸ್ನೇಹಿತರಂತ ಶೋಭರಾಜ್ ಮತ್ತೆ ನವೀನಿಂದ ಈ ಒಂದು ಕೃತ್ಯ ನಡೆದಿರುವಂತದ್ದು. ಅಂದ್ರೆ ಕಳೆದ 2 ವರ್ಷಗಳಿಂದಲೂ ಕೂಡ ತಹಸೀಲ್ದಾರ್ ಬಿಎನ್ ಗಿರೀಶ್ ಅವರಿಗೆ ಅನುಷ್ ಸಾಕಷ್ಟು ಪರಿಚಯ ಇದ್ದ. ಆವಾಗ ಬಂದು ಭೇಟಿ ಕೂಡ ಮಾಡ್ತಾ ಇದ್ದ. 29ರ ರಾತ್ರಿ ಮೈಸೂರಿಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಹೋಗಿ ವಾಪಸ್ ಮೈಸೂರಿಗೆ ತೆರಳುತ್ತಿದ್ದಂತ ಸಂದರ್ಭದಲ್ಲಿ ಗಿರೀಶ್ ಅವರ ಮನೆಗೆ ಬರ್ತಾನೆ. ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಮನೆಯಲ್ಲಿ ಕರೆಸಿ ಉಪಚಾರವನ್ನು ಮಾಡ್ತಾರೆ. ಆದ್ರೆ ಈ ವೇಳೆ ಮನೆಯಲ್ಲಿ ಅಂದ್ರೆ ಸರ್ಕಾರಿ ವಸತಿ ಗೃಹದಲ್ಲಿಯೇ ಮದ್ಯವನ್ನ ಸೇವಿಸ್ತಾರೆ. ಜೊತೆಗೆ ಇವರಿಗೆ ಕುಡಿಯೋದಿಕ್ಕೆ ಅಂತ ಜ್ಯೂಸ್ ಅನ್ನು ಕೂಡ ಕೊಡ್ತಾರೆ. ಆದ್ರೆ ಈಗ ತಹಸೀಲ್ದಾರ್ ಅವರು ಆರೋಪ ಮಾಡ್ತಿರುವಂತ ಜ್ಯೂಸ್ ಅನ್ನು ಕುಡಿದ ನಂತರದಲ್ಲಿ ನಾನು ಪ್ರಜ್ಞೆ ತಪ್ಪದ ನಂತರದಲ್ಲಿ ನನ್ನನ್ನ ಸಾಕಷ್ಟು ಹಲ್ಲೆ ಮಾಡಿ ನನ್ನನ್ನು ವಿವಸ್ತ್ರಗೊಳಿಸಿ ನನ್ನ ಮೈ ಮೇಲೆ ಇದ್ದಂತ ಉಂಗುರ ಮತ್ತೆ ಸರ ಉಡ್ದಾರವನ್ನು ಕೂಡ ಕಿತ್ಕೊಂಡು ಹೋಗ್ಯಾರ. ಜೊತೆಗೆ ವಿಡಿಯೋವನ್ನ ಲೀಕ್ ಮಾಡ್ತೀವಿ, ವಿಡಿಯೋ ಲೀಕ್ ಮಾಡಬಾರ್ದಂದ್ರೆ 10 ಲಕ್ಷವನ್ನ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ ಅಂತೇಳಿ ಈಗ ಚನ್ನಪಟ್ಟಣ ಟೌನ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದಾರೆ. ದೂರಿನ ಸಂಬಂಧಪಟ್ಟಂತೆ ಈಗಾಗಲೇ ರೌಡಿ ಶೀಟರ್ ಅನುಷ್ನ ಕೂಡ ಬಂದಿದ್ದಾರೆ. ಇನ್ನಿಬ್ಬರಿಗೋಸ್ಕರ ಶೋಭರಾಜ್ ಮತ್ತೆ ನವೀನ್ಗೋಸ್ಕರ ಪೊಲೀಸರು ಕೂಡ ಸಾಕಷ್ಟು ಈಗ ಶೋಧ ಕಾರ್ಯವನ್ನು ಮುಂದುವರಿಸಿರುವಂತದ್ದು. ಒಟ್ಟಾರೆ ತಹಸೀಲ್ದಾರ್ ಅವರ ಮೇಲೆ ಈ ರೀತಿ ಅವರ ಒಂದು ಸರ್ಕಾರಿ ವಸತಿ ಗೃಹದಲ್ಲೇ ಹಲ್ಲೆ ನಡೆದಿರುವಂತದ್ದು ಚನ್ನಪಟ್ಟಣದಲ್ಲಿ ಸಾಕಷ್ಟು ಚರ್ಚೆಗೆ, ಆತಂಕಕ್ಕೆ, ಅನುಮಾನಕ್ಕೂ ಕೂಡ ಕಾರಣ ಆಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಆಂಗಲ್ಗಳಲ್ಲೂ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಶಕುಂತಲಾ, ಧನ್ಯವಾದ ಪ್ರಶಾಂತ್ ತಮ್ಮ ಡೀಟೇಲ್ಸ್ಗಾಗಿ.